ಹಾಯ್ ವೀಕ್ಷಕರೇ, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಹಬ್ಬಕ್ಕೆ ಒಂದು ಸ್ವೀಟ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಪೂರ್ಣಂ ಬೂರೆಲು ಅಂತ ಆಂಧ್ರ ಪ್ರದೇಶದಲ್ಲಿ ತುಂಬ ಫೇಮಸ್ಸು ಪೂರ್ಣಂ ಬೂರೆಲು. ಇದಕ್ಕೆ ನೀವು ಅರ್ಧ ಕಪ್ಪು ಉದ್ದಿನಬೇಳೆ, 1 ಕಪ್ಪು ರೈಸ್ ನೀರಲ್ಲಿ 3 ಅವರ್ ಇಟ್ಟಿರಬೇಕು. ಆಮೇಲೆ 1 ಗ್ಲಾಸ್ ಚನಾ ದಾಲ್, ಇದನ್ನು ನೀವು ಅರ್ಧ ಗಂಟೆ ನೀರಲ್ಲಿ ಇಟ್ಟಿರಬೇಕು. ಇದು ಕಡಲೆಬೇಳೆ ಸ್ಟಫಿಂಗ್ ಮತ್ತು ಅಕ್ಕಿ ಉದ್ದಿನ ಬೇಳೆ ಲೇಪನದಿಂದ ತಯಾರಿಸಿದ ಅಧಿಕೃತ ಮತ್ತು ಸಾಂಪ್ರದಾಯಿಕ ದಕ್ಷಿಣ ಭಾರತೀಯ ಒಂದು ಸ್ವೀಟು. ಈಗ ಕುಕ್ಕರಲ್ಲಿ ಈ ಚನಾ ದಾಲ್ನ ನೀವು ಕುಕ್ ಮಾಡಬೇಕು. ಒಂದು 6 ವಿಸಿಲ್ಸ್ ಬರೋ ತನಕ ಕುಕ್ ಮಾಡಬೇಕು. ಈಗ ನಾವು ನೀರಲ್ಲಿಟ್ಟಿರೋ ಅಕ್ಕಿ ಉದ್ದಿನಬೇಳೆ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೋಬೇಕು. ಈ ಥರ ಪೇಸ್ಟ್ ಮಾಡ್ಕೋಬೇಕು. ಇದರಲ್ಲಿ ನೀವು 1 ಸ್ಪೂನ್ ಉಪ್ಪು, 2 ಸ್ಪೂನ್ ಸಕ್ಕರೆ ಹಾಕೋಬೇಕು ಆ ಪೇಸ್ಟಲ್ಲಿ, ಉದ್ದಿನಬೇಳೆ ರೈಸ್ ಪೇಸ್ಟಲ್ಲಿ. ಈಗ ನೋಡಿ 6 ವಿಸಿಲ್ ಆಗಿದೆ, ಚನಾ ದಾಲ್ ಕುಕ್ ಆಗಿದೆ ಚೆನ್ನಾಗಿ. ಈ ಚನಾ ದಾಲಲ್ಲೇ ನಾವು ಪೂರ್ಣಂ ಮಾಡ್ತೀವಿ. ಸೊ ಈಗ ಈ ಚನಾ ದಾಲ್ನ ಒಂದು ಪೇಸ್ಟ್ ಥರ ಮಾಡ್ಕೋಬೇಕು. ಕನ್ಸಿಸ್ಟೆನ್ಸಿ ಬರೋ ತನಕ ಅದನ್ನು ಕುಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ 1 ಕಪ್ ಶುಗರ್ ರೆಡಿಯಾಗಿದೆ, ಹಾಕೋಬೇಕು ಇದರಲ್ಲಿ. ಸೊ 1 ಕಪ್ ಚನಾ ದಾಲ್ಗೆ 1 ಕಪ್ ಶುಗರ್ ಹಾಕೋಬೇಕು. ಆಮೇಲೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕೋಬೇಕಾಗತ್ತೆ. ಈ ನೀರೆಲ್ಲ ಹೋಗೋ ತನಕ ಆ ಕನ್ಸಿಸ್ಟೆನ್ಸಿ ಪೇಸ್ಟ್, ಥಿಕ್ ಪೇಸ್ಟ್ ಕನ್ಸಿಸ್ಟೆನ್ಸಿ ಬರೋ ತನಕ ಕುಕ್ ಮಾಡ್ಕೋಬೇಕು. ಈಗ ನೋಡಿ ಥಿಕ್ ಪೇಸ್ಟ್ ಥರ ಆಗಿದೆ. ಇದನ್ನು ಪೂರ್ಣಂ ಅಂತೀವಿ. ಈಗ ಈ ಪೂರ್ಣಂನ ನಾವು ಉಂಡೆ ಮಾಡ್ಕೋಬೇಕು. ಈ ಥರ ಬಾಲ್ಸ್ ಮಾಡ್ಕೋಬೇಕು ಚಿಕ್ಕ ಚಿಕ್ಕದಾಗಿ. ಸಂಕ್ರಾಂತಿಗೆ ನೀವೇನು ಸ್ವೀಟ್ ಮಾಡಿರ ಅಂತ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ಈಗ ನೋಡಿ ಎಲ್ಲ ಉಂಡೆ ಮಾಡಿದ್ದೀವಿ. ಈಗ ಕಡಾಯಿಯಲ್ಲಿ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕು. ಸೊ ಬಿಸಿ ಆದಮೇಲೆ ಈ ಪೂರ್ಣಂ ಉಂಡೆಗಳಿದೆಯಲ್ಲ ಅದನ್ನು ಈ ಹಿಟ್ಟು ಮಾಡಿದ್ದೀವಲ್ಲ ಪೇಸ್ಟು, ಅದರಲ್ಲಿ ಡಿಪ್ ಮಾಡಿ ಈ ಎಣ್ಣೆಯಲ್ಲಿ ಹಾಕ್ಕೋಬೇಕು. ಸೊ ಎಣ್ಣೆಯಲ್ಲಿ ಹಾಕ್ಕೊಂಡು ಅದು ಲೈಟ್ ಬ್ರೌನ್ ಬರೋ ತನಕ ಕುಕ್ ಮಾಡ್ಕೋಬೇಕಾಗತ್ತೆ. ತುಂಬ ಸಿಂಪಲ್ ಸ್ವೀಟ್ ರೆಸಿಪಿ ಇದು. ಇದನ್ನು ನೀವು ಮನೇಲಿ ಟ್ರೈ ಮಾಡಿ. ನೋಡಿ ಈಗ ಬ್ರೌನ್ ಆಗಿದೆ. ಇವಾಗ ಇದನ್ನು ನೀವು ತೆಗಿಬೋದು. ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಇದು ಬಿಸಿ ಬಿಸಿಯಾಗಿರುವಾಗ ತಿಂದ್ರೇ ಮಜಾ. ನೋಡಿ ಈಗ ಪೂರ್ಣಂ ಬೋರೆಲು ತಿನ್ನೋಕ್ಕೆ ರೆಡಿಯಾಗಿದೆ. ಇವಾಗ ನೋಡಿ ಬಿಸಿ ಬಿಸಿಯಾಗಿರುವಾಗ ಕ್ರಂಚಿ ಕ್ರಿಸ್ಪಿಯಾಗಿರುತ್ತೆ, ಒಳಗೆ ಪೂರ್ಣಂ ಇರುತ್ತೆ. ಇದನ್ನೇ ಪೂರ್ಣಂ ಬೋರ್ಲ್ ಅಂತೀವಿ. ಸೊ ಇದು ವೀಕ್ಷಕರೇ, ಇನ್ನೊಂದು ರೆಸಿಪಿ ಜೊತೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಬಾಯ್ ಬಾಯ್.